ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ CETಗೆ 2026ಕ್ಕೆ ನೋಂದಣಿ ಹಾಗೂ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕೂಡ ಪ್ರಾರಂಭ ಮಾಡಿದೆ ಈಗಾಗಲೇ. ಇನ್ನು ಕೊನೆಯ ದಿನಾಂಕ ಕೂಡ ವಿಸ್ತರಣೆ ಆಗಿರುವಂಥದ್ದು. ಇನ್ನು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿಲ್ಲ ಅಂತವ್ರು ಏನಪ್ಪ ಅಂತಂದರೆ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ನಿಮಗೆ ಮತ್ತು ದಿನಾಂಕವನ್ನು ವಿಸ್ತರಣೆ ಮಾಡಿರುವಂಥದ್ದು. ಏನು ಈಗಾಗಲೇ CETಗೆ ಅರ್ಜಿಗಳನ್ನ ಸಲ್ಲಿಸಿದಂಥವರು ಕೆಲವೊಂದಿಷ್ಟು ತಾಂತ್ರಿಕ ಅಥವಾ ಸರ್ವರ್ ಸಮಸ್ಯೆಗಳಿಂದಾಗಿ ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ಕ್ಲೈಮ್ಗಳು ಇಲ್ಲಿ ಅಪ್ಲೈ ಆಗಿಲ್ಲ. ನಿಮ್ಮ ಒಂದು ಅಪ್ಲಿಕೇಶನ್ ಸಲ್ಲಿಸಿದ ಅರ್ಜಿ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತೇಳಿ ಯಾವ ರೀತಿಯಾಗಿ ಚೆಕ್ ಮಾಡೋದಂತ ನೋಡೋಣ. ಮತ್ತು ಕ್ಲೈಮ್ ಕೂಡ ಆಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನು, ಅಂದರೆ ರಿಸರ್ವೇಷನ್ ಕ್ಲೈಮ್ ಆಗಿದೆಯಾ ಅಥವಾ ಇಲ್ಲ ಅನ್ನೋದನ್ನು ಅದನ್ನು ಕೂಡ ಇಲ್ಲಿ ಚೆಕ್ ಮಾಡ್ತಾ ಹೋಗೋಣ. ಇದರಲ್ಲಿ ಏನಪ್ಪ ಅಂತಂದರೆ ಕ್ಲೈಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್ ಅಂತೇಳಿ ಬಂದಿರುತ್ತೆ. ಇಲ್ಲಿ ಈ ರೀತಿ ಬಂದರೆ ಏನು ಮಾಡಬೇಕು ಮತ್ತು ನಿಮ್ಮದು ವೆರಿಫೈ ಆಗಬೇಕಂದ್ರೆ ಏನು ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ. ಅರ್ಜಿಗಳನ್ನು ಸಲ್ಲಿಸಿದಂಥ ಒಂದು ಸಂದರ್ಭದಲ್ಲಿ ಫೈನಲಿ ಆಗಿ ನಿಮಗೆ ಅಕ್ನಾಲಜ್ಮೆಂಟ್ ಕಾಪಿ ಬಂದಿರುತ್ತೆ. ಇದರಲ್ಲಿ ನಿಮ್ಮೊಂದು ಅಪ್ಲಿಕೇಶನ್ ನಂಬರ್ ಕೂಡ ಬಂದಿರುತ್ತೆ. ಇದರಲ್ಲಿ ಏನಪ್ಪ ಅಂತಂದರೆ ಜನರಲ್ ಮತ್ತು ಕಮ್ಯುನಿಕೇಷನ್ ಡೀಟೇಲ್ಸ್ ಅಂತ ಇರುತ್ತೆ. ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನೋಡಬೇಕಾಗತ್ತೆ. ಇದರಲ್ಲಿ ಏನಪ್ಪ ಅಂತಂದರೆ ಅಭ್ಯರ್ಥಿ ಹೆಸರು ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಆಮೇಲೆ ತಂದೆಯ ಹೆಸರು, ಆಮೇಲೆ ತಾಯಿ ಹೆಸರು, ನೆಕ್ಸ್ಟ್ ಬಂದುಬಿಟ್ಟು ಹುಟ್ಟಿದ ದಿನಾಂಕ ಅಂದರೆ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ID ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಅಭ್ಯರ್ಥಿಯ ರಾಷ್ಟ್ರೀಯತೆ ಅಂತ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಅಭ್ಯರ್ಥಿಯ ಲಿಂಗ್ ಅಂದರೆ ಜೆಂಡರ್ ಅಂತ ಇರುತ್ತೆ, ಅದನ್ನು ಕೂಡ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಅಭ್ಯರ್ಥಿಯ ವಿಳಾಸ ಕ್ಯಾಂಡಿಡೇಟ್ ಅಡ್ರೆಸ್ ಅಂತ ಇರುತ್ತೆ, ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಕರೆಕ್ಟಾಗಿತ್ತಪ್ಪ ಅಂತಾರೆ ನೆಕ್ಸ್ಟ್ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದರೆ ಇದರಲ್ಲಿ ಏನಾದರೂ ಒಂದು ಮಿಸ್ ಆದರೆ ನಿಮಗೆ CET ಬರೋದಕ್ಕೆ ಅವಕಾಶ ಸಿಗೋದಿಲ್ಲ, ಅದಕ್ಕೆ ಹೇಳ್ತಾ ಇರುವಂಥದ್ದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಕೋರ್ಸ್ ಬಗ್ಗೆ ಡೀಟೇಲ್ಸನ್ನು ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ಏನಪ್ಪ ಅಂತಂದರೆ ಸೈನ್ಸ್ ಮಾಡಿದಂಥವ್ರು PCMB ಅಂತೇಳಿ ಬರುತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮತ್ತು ಫಿಸಿಕ್ಸ್, ಕೆಮಿಸ್ಟ್ರಿ, ಆಮೇಲೆ ಮ್ಯಾಥಮೆಟಿಕ್ಸ್, ಆಮೇಲೆ ಬಯಾಲಜಿ, ಈ ರೀತಿ ಸೈನ್ಸ್ ವಿಷಯದಲ್ಲಿ ಬರ್ತಾ ಇರುವಂಥದ್ದು. ಇದರಲ್ಲಿ ನಾವೇನಪ್ಪ ಅಂತಂದರೆ UG, ನೀಟ್ ಅಥವಾ ಮೆಡಿಕಲ್ ಡೆಂಟಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದು. ಏನು ನೆಕ್ಸ್ಟ್ ಬಂದುಬಿಟ್ಟು ಎಕ್ಸಾಮ್ ಸೆಂಟರನ್ನು ಚೆಕ್ ಮಾಡ್ಕೊಳ್ಳಿ. ಎಕ್ಸಾಮ್ ಸೆಂಟ್ರ ಪ್ರಿಪಾರಿಟಿಯಲ್ಲಿ ಏನಪ್ಪ ಅಂತಂದರೆ ಪ್ರಿಯಾರಿಟಿಯಲ್ಲಿ ಒಂದರಲ್ಲಿ ನೀವು ಯಾವುದನ್ನು ತೊಗೊಂಡಿದ್ರೆ ಯಾವ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡಿದ್ರೆ ಅಂತ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಎಕ್ಸಾಮ್ ಸೆಂಟ್ರನ್ನು ನೋಡ್ಕೊಳ್ಳಿ. ಇಷ್ಟಾದಮೇಲೆ ಎಲಿಜಿಬಿಲಿಟಿ ಆ್ಯಂಡ್ ಕ್ಯಾಸ್ಟ್ ರಿಸರ್ವೇಷನ್ ಕ್ಲೈಮ್ಡ್ ಅಂತೇಳಿ ಬಂದಿರುತ್ತೆ. ಇನ್ಕಮ್ ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲಿ ಕ್ಲೈಮ್ಡ್ ಆಗಿದೆಯಾ ಇಲ್ವಾ ಅಂತೇಳಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಕೋಟಾ ಕ್ಲೈಮ್ಡ್ ಅಂತಿರುತ್ತೆ. ಇಲ್ಲಿ ಕ್ಲೌಸ್ ಬಂದುಬಿಟ್ಟು ಅಂತೇಳಿ ಬಂದಿರುತ್ತೆ ಆಟೋಮೆಟಿಕ್ಕಾಗಿ. ನೆಕ್ಸ್ಟ್ ಬಂದುಬಿಟ್ಟು ಮಾತೃಭಾಷೆ ಮತ್ತು ಧರ್ಮ ಅಂತಿರುತ್ತೆ. ಇದರಲ್ಲಿ ಏನಪ್ಪ ಅಂತಂದರೆ ಕನ್ನಡ ಮತ್ತು ಹಿಂದೂವನ್ನು ಸೆಲೆಕ್ಟ್ ಮಾಡಿರುವಂಥದ್ದು ನಾವು. ನೆಕ್ಸ್ಟ್ ಬಂದುಬಿಟ್ಟು ಮಾತೃಭಾಷೆ ಕನ್ನಡ ಬಗ್ಗೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲೇನಪ್ಪ ಅಂತಂದರೆ 1ರಿಂದ 12ನೇ ತರಗತಿವರೆಗೆ ಎಷ್ಟು ವರ್ಷಗಳ ಅಧ್ಯಯನ ಮಾಡಿದ ಸಂಖ್ಯೆ 12 ಅಂತೇಳಿ ಬಂದಿರುತ್ತೆ. ಇಲ್ಲಿ ಮೀಸಲಾತಿ ವರ್ಗ ಬಂದುಬಿಟ್ಟು ನೋಡ್ತಾ ಇರ್ಬೋದು ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. SC ಇದೆಯಾ, ST ಇದೆಯಾ, 2A ಇದೆಯಾ, ಯಾವುದನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಸರ್ವರ್ ಇಶ್ಯೂವಿಂದಾಗಿ ನಿಮ್ಮ ಕಾಸ್ಟ್ ಏನಾದರೂ 2A, SC, ST ಹಿಂಗಿತ್ತು ಅಂತಂದರೆ ಅಲ್ಲಿ GM ಕೂಡ ಬರ್ತಾಯಿದೆ, ಯಾಕಂದರೆ ಜನರಲ್ ಅಂತೇಳಿ ಬರ್ತಾಯಿದೆ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. GM ಅಂತ ಬಂದಿತ್ತು ಅಂತಂದರೆ ನಿಮಗೆ ಎಕ್ಸಾಮ್ ಬರೋದಕ್ಕೆ ಅವಕಾಶ ಸಿಗೋದಿಲ್ಲ. ಏನು ನಿಮ್ಮೊಂದು SC, ST ದವರಿಗೆ ಇಲ್ಲಿ ಏನಪ್ಪ ಅಂತಂದರೆ ಜಾತಿ ಪ್ರಮಾಣ ಪತ್ರ ಸಂಖ್ಯೆ, ಆಮೇಲೆ ಆದಾಯ ಪ್ರಮಾಣ ಪತ್ರದ RD ಸಂಖ್ಯೆ ಕೂಡ ಬಂದಿರುತ್ತೆ. ನಿಮ್ಮೊಂದು ಎನ್ಯುವಲ್ ಇನ್ಕಮ್ ಕೂಡ ಬಂದಿರುತ್ತೆ, ಓಕೆನಾ. ಇಷ್ಟಾದಮೇಲೆ ಇಲ್ಲಿ ಅದರ್ ರಿಸರ್ವೇಷನ್ ಕ್ಲೈಮ್ ಬಗ್ಗೆ ನೋಡ್ಕೋಬೇಕಾಗತ್ತೆ. ಇದು ಆಲ್ಮೋಸ್ಟ್ ಎಲ್ಲರಿಗೆ ನೋ ಅಂತೇಳಿ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಸ್ಟಡಿ ಇನ್ ಕನ್ನಡ ಮೀಡಿಯಮ್ ಫ್ರಮ್ 1ರಿಂದ 10. ನೀವೇನಾದರೂ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ರೆ ಅಂತ ಕೇಳಿದರೆ ಎಸ್ ಇತ್ತು ಅಂತಂದರೆ ಎಸ್ ಅಂತೇಳಿ ಹಾಕೋಬೇಕಾಗತ್ತೆ, ಇಲ್ಲಪ್ಪ ಅಂತ ನೋ ಅಂತ ಹಾಕೋಬೇಕಾಗತ್ತೆ. ಇಲ್ಲಿ ಇವರು ಏನಪ್ಪ ಅಂತಂದರೆ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮದಲ್ಲಿ ಓದಿರೋದ್ರಿಂದ ನಾವು ಎಸ್ ಅಂತೇಳಿ ಹಾಕ್ಕೊಂಡಿದ್ದೀವಿ.
ಇಲ್ಲಿ ಸರಿಯಾಗಿ ಫಿಲಪ್ ಮಾಡಬೇಕಾಗುತ್ತೆ. ಇದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಅಕಾಡೆಮಿಕ್ ಡೀಟೇಲ್ಸ್ ಬಗ್ಗೆ ಮಾಹಿತಿಯನ್ನು ನೀಡಬೇಕಾಗತ್ತೆ. ಇದರಲ್ಲಿ ಏನಪ್ಪ ಅಂತಂದರೆ ಡು ಯು ರೈಟ್ ಅಥವಾ ಅಪಿಯರಿಂಗ್ ಬೋರ್ಡ್ ಎಕ್ಸಾಮ್ ಆಫ್ ಸೆಕೆಂಡ್ ಇನ್ ಕರ್ನಾಟಕ ಅಂತಿದೆ. ಎಸ್ ಅಂತ ಹೇಳಿ ಹಾಕ್ಕೊಂಡಿದ್ದೀವಿ ನಾವು. ಇನ್ನು 1ನೇ PUC ಅಥವಾ ಇಲ್ಲಿ ಪರೀಕ್ಷೆಯ ಮಂಡಳಿ ಅಂತ ಕೇಳಿದ್ದಾರೆ. ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತೇಳಿ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಬಂದುಬಿಟ್ಟು 12ನೇ ತರಗತಿಯ ಬೋರ್ಡ್ ಯಾವುದು ಅಂತ ಕೇಳಿರ್ತಾರೆ. ಅಲ್ಲಿ ಕೂಡ ಕರ್ನಾಟಕವನ್ನು ಸೆಲೆಕ್ಟ್ ಮಾಡಿಕೊಂಡಿರುವಂಥದ್ದು. ಇನ್ನು ಡಿಸ್ಟಿಕ್ ಆಫ್ ಸೆಕೆಂಡ್ PUC ಅಂತ ಕೇಳಿದರೆ ಸ್ಟಡಿ ಇನ್ ಕರ್ನಾಟಕ, ಅಲ್ಲಿ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಡಿಸ್ಟಿಕನ್ನು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು PUC ವಿದ್ಯಾರ್ಥಿಯ ಸಂಖ್ಯೆ ಮತ್ತು ತೆರೆಗಡೆಯಾದ ವರ್ಷ ಅಂತೇಳಿ ಬಂದಿರುತ್ತೆ. ನಿಮ್ಮ ಒಂದು PUCಯ ಸ್ಟೂಡೆಂಟ್ ನಂಬರ್ ಬಂದಿರುತ್ತೆ. ಆಮೇಲೆ 2026 ಅಂತೇಳಿ ಪಾಸಿಂಗ್ ಬಂದಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೀವು ಕರ್ನಾಟಕ ರಾಜ್ಯದ ಕರ್ನಾಟಕ ಪರೀಕ್ಷಾ ಮಂಡಳಿಯ SSLC ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿರೋರು ಅಂತೇಳಿ ಬಂದಿರುತ್ತೆ. ಎಸ್ ಅಂತೇಳಿ ಕೊಡಬೇಕಾಗತ್ತೆ. ನಿಮ್ಮ ಒಂದು 10ನೇ ತರಗತಿಯ ರಿಜಿಸ್ಟ್ರೇಷನ್ ನಂಬರ್ ಕೂಡ ಬಂದಿರುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಸ್ಟಡಿ ಡೀಟೇಲ್ಸ್ ಬಗ್ಗೆ ಕೇಳಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನೀವು 2026ಕ್ಕಿಂತ ಮೊದಲ CETಗಳಿಗೆ ಏನಾದರೂ ಎಕ್ಸಾಮನ್ನು ಬರೆದಿದ್ರ ಅಂತೇಳಿ ಕೇಳಿದ್ದಾರೆ. ಬರೆದಿದ್ರೆ ಎಸ್ ಅಂತ ಹಾಕೋಬೇಕಾಗುತ್ತೆ, ಇಲ್ಲ ಅಂತಪ್ಪ ಅಂತಂದರೆ ನೋ ಅಂತೇಳಿ ಹಾಕೋಬೇಕಾಗುತ್ತೆ. ಇಷ್ಟಾದಾದಮೇಲೆ ಸ್ಟಡಿ ಡೀಟೇಲ್ಸ್ ಅಂತೇಳಿ ಬಂದಿರುತ್ತೆ. ನೋಡ್ತಾ ಇರ್ಬೋದು, ನೀವು 1ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಯಾವ್ಯಾವ ಒಂದು ಸ್ಕೂಲ್ಗಳಲ್ಲಿ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡಿದ್ರೆ ಆ ಒಂದು ಕಾಲೇಜುಗಳ ಒಂದು ವಿಳಾಸ ಕೂಡ ಇಲ್ಲಿ ಬಂದಿರುತ್ತೆ. ಇದನ್ನು ಸರಿಯಾಗಿ ನೋಡ್ಕೊಳ್ಳಿ. ಇದರಲ್ಲಿ ಮುಖ್ಯವಾಗಿ ಡೌಟ್ಸ್ ಇರುವಂಥದ್ದು 1ನೇ ತರಗತಿಯ ಇಲ್ಲಿ ಸ್ಕೂಲ್ ಡೀಟೇಲ್ಸ್ ಬರ್ತಾಯಿಲ್ಲ. ಓಕೆನಾ. 2ನೇ ತರಗತಿಯಿಂದ ಬರ್ತಾ ಇರುವಂಥದ್ದು. ಅಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ 1ನೇ ತರಗತಿಯಲ್ಲಿ ಪಾಸಾದ ವರ್ಷ, ಆಮೇಲೆ ಸ್ಕೂಲ್ ನೇಮು ನೀವೇ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಯಾಡ್ ಮಾಡ್ಕೊಬೇಕಾಗತ್ತೆ. ಓಕೆನಾ. ಸ್ಕೂಲನ್ನು ಯಾಡ್ ಮಾಡ್ಕೊಬೇಕಾಗತ್ತೆ. ಯಾಡ್ ಮಾಡಿದಾದಮೇಲೆ ನಿಮಗೆ ಈ ರೀತಿಯಾಗಿ ಬಂದಿರುತ್ತೆ. ಓಕೆನಾ. 1ನೇ ತರಗತಿಯಿಂದ 12ನೇ ತರಗತಿವರೆಗೆ ಎಲ್ಲ ಸ್ಕೂಲ್ ಕಾಲೇಜುಗಳ ಒಂದು ಬಂದುಬಿಟ್ಟಿರುತ್ತೆ. ಇದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಪೇಮೆಂಟ್ ಡೀಟೇಲ್ಸ್ ಬಗ್ಗೆ ಮಾಹಿತಿಯನ್ನು ಕೇಳಿದ್ದಾರೆ. ನೋಡ್ತಾ ಇರ್ಬೋದು, ನಿಮ್ಮೊಂದು ಅಪ್ಲಿಕೇಶನ್ ನಂಬರು, ಆಮೇಲೆ ಬ್ಯಾಂಕ್ ರೆಫರೆನ್ಸ್ ನಂಬರು, ನೀವೇನಪ್ಪ ಅಂತಂದರೆ 600 ರೂಪಾಯಿ ಪೇ ಮಾಡಿರುವಂಥದ್ದು ಈ ರೀತಿಯಾಗಿ ಬರಬೇಕು. ಓಕೆನಾ. ಈ ರೀತಿಯಾಗಿ ಬಂದಿತ್ತಪ್ಪ ಅಂತಂದರೆ ನಿಮಗೆ ಇಲ್ಲಿ ಅಮೌಂಟ್ ಸಕ್ಸಸ್ಫುಲ್ಲಾಗಿ ಪೇ ಆಗಿರುತ್ತೆ. ಇನ್ನು ಕೊನೆಯ ಪೇಜಲ್ಲಿ ನೋಡ್ತಾ ಇರ್ಬೋದು, ಕ್ಯಾಂಡಿಡೇಟ್ ಕ್ಲೈಮ್ ಡೀಟೇಲ್ಸ್ ಬಗ್ಗೆ ಮಾಹಿತಿಯನ್ನು ಬಂದಿರುತ್ತೆ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಸರ್ವರ್ಗಳ ಒಂದು ಇಶ್ಯೂವಿನಿಂದಾಗಿ ನಿಮಗೆ ಇಲ್ಲಿ ಕ್ಯಾಟಗರಿ ಬಂದುಬಿಟ್ಟು ನೋಡ್ತಾ ಇರ್ಬೋದು, SC ST 2A 2B ಈ ರೀತಿ ಇತ್ತಪ್ಪ ಅಂತಂದ್ರೆ ಅಲ್ಲಿ GM ಅಂತೇಳಿ ಬರ್ತಾ ಇರುವಂಥದ್ದು. ಅಲ್ಲಿ GM ಇತ್ತಪ್ಪ ಅಂತಂದರೆ ನೀವು ST ಏನಾದರೂ ಎಕ್ಸಾಂಪಲ್ ST ಕ್ಯಾಟಗರಿ ಅವರಾಗಿದ್ದರೆ ಅಲ್ಲಿ GM ಏನಾದರೂ ಬಂದಿತ್ತಪ್ಪ ಅಂತಂದರೆ ನಿಮಗೆ CETಗೆ ಅಪ್ಲೈ ಇಲ್ಲಿ ಏನಪ್ಪ ಅಂತಾರೆ ಎಕ್ಸಾಮ್ ಬರೋದಕ್ಕೆ ಅವಕಾಶ ಸಿಗೋದಿಲ್ಲ. ಅದನ್ನು ಕೂಡ ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲೇನಾದರೂ ಮಿಸ್ಟೇಕ್ಗಳು ಆಗಿತ್ತು ಅಂತಂದರೆ ಮತ್ತೆ ನೀವು ರೀಲಾಗಿನ್ ಮಾಡ್ಕೊಳ್ಳಿ. ಓಕೆನಾ. ರೀಲಾಗಿನ್ ಮಾಡಿಬಿಟ್ಟು ಮತ್ತೊಮ್ಮೆ ಡೀಟೇಲ್ಸನ್ನು ಕೊಡಬೇಕಾಗತ್ತೆ. ಕೊಟ್ಟುಬಿಟ್ಟು ಕರೆಕ್ಟಾಗಿ ಡೀಟೇಲ್ಸನ್ನು ಫೆಚ್ ಮಾಡಬೇಕಾಗುತ್ತೆ. ಓಕೆನಾ. ಇಷ್ಟಾದಮೇಲೆ ಕ್ಲೈಮ್ಡ್ ಅದೇನಪ್ಪ ಅಂತಂದರೆ ಸ್ಟಡಿ ಇಯರ್ಸ್ ಸಮ್ಮರಿ ಬಗ್ಗೆ ಮಾಹಿತಿ ಕೂಡ ಬಂದಿರುತ್ತೆ ಇಲ್ಲಿ. ಓಕೆನಾ. ಓಕೆ. ಇಲ್ಲಿ ನೋಡ್ತಾ ಇರ್ಬೋದು, ಸ್ಟಡಿ ಇಯರ್ಸ್ ಏನು ಕರ್ನಾಟಕ ಅಂತಿದೆ, ಇಲ್ಲಿ 12 ಅಂತೇಳಿ ಕ್ಲೈಮ್ ಆಗಿರುವಂಥದ್ದು. ಓಕೆನಾ. ಕ್ಲೈಮ್ಡ್ ಅಂತಾಗಿದೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ವೆರಿಫೈಡ್. ಇವಾಗ 11ನೇ ತರಗತಿಯಲ್ಲಿ ಓದ್ತಾ ಇದ್ದಾರೆ, 11 ಅಂತೇಳಿ ಬಂದುಬಿಟ್ಟಿದೆ. ಶೇಟ್ಸ್ ವೆರಿಫೈಡ್ ಅಂತೇಳಿ ಬಂದಿದೆ 11. ಓಕೆನಾ. ಇನ್ನು ಸೆಕೆಂಡ್ ಕಾಲಮಲ್ಲಿ ನೋಡ್ತಾ ಇರ್ಬೋದು, ಸ್ಟಡಿ ಇಯರ್ಸ್ ಇನ್ ಕನ್ನಡ ಮೀಡಿಯಮ್, ಅಂದರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ವ್ಯಾಸಂಗ ಮಾಡಿಬಿಟ್ಟು ಇಲ್ಲಿ ನಿಮ್ದೇನಾದರೂ ಇಲ್ಲಿ ಕ್ಲೈಮ್ ಆಗಿರಲಿಲ್ಲ ಅಂತಂದರೆ ಕ್ಲೈಮನ್ನು ಮಾಡ್ಕೋಬೇಕಾಗುತ್ತೆ. ರೀಲಾಗಿನ್ ಆಗಿಬಿಟ್ಟು ಅಲ್ಲಿ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮವನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಲಿಜಿಬಲ್ ಕೊಡಬೇಕಾಗತ್ತೆ. ಸರ್ವರ್ ಇಶ್ಯೂದಿಂದಾಗಿ ಇಲ್ಲೇನಪ್ಪ ಅಂತಾರೆ ಕ್ಲೈಮ್ ಆಗಿಲ್ಲ, ಕೆಲವೊಂದು ಅಪ್ಲಿಕೇಶನಲ್ಲಿ ಕ್ಲೈಮ್ ಆಗಿಲ್ಲ ಅಂಥವ್ರು ರೀಲಾಗಿನ್ ಮಾಡ್ಕೊಳ್ಳಿ. ಓಕೆನಾ. ಇನ್ನು ಕೆಲವೊಬ್ಬರಲ್ಲಿ ಡೌಟ್ಸ್ ಇರುತ್ತೆ, ಏನಪ್ಪ ಅಂತಂದರೆ ನಾವು ಆಲ್ರೆಡಿ ಅಮೌಂಟನ್ನು ಪೇ ಮಾಡಿದ್ದೀವಿ, ಬಟ್ ಅಲ್ಲಿ ಕರೆಕ್ಷನ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತ ಕೇಳಿರ್ತಾರೆ. ಖಂಡಿತ ಏನಪ್ಪ ಅಂತಂದರೆ ನೀವು ಅಮೌಂಟ್ ಪೇ ಮಾಡಿದರೂ ಕೂಡ ನಿಮಗೆ ಇಲ್ಲಿ ಅವಕಾಶ ಇರುತ್ತೆ, ಕರೆಕ್ಷನ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಓಕೆ. ನೆಕ್ಸ್ಟ್ ಬಂದುಬಿಟ್ಟು ರೂರಲ್ ಬಗ್ಗೆ ಮಾಹಿತಿ ಕೂಡ ನೀಡಬೇಕಾಗುತ್ತೆ. ಅಲ್ಲಿ ಕೂಡ ಕ್ಲೈಮ್ಡ್ ಅಂತ ಬಂದಿರುತ್ತೆ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂತ ನೋಡ್ತಾ ಇರ್ಬೋದು, ಕ್ಲೈಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್ ಅಂತೇಳಿ ಬಂದಿದೆ. ನಾಟ್ ವೆರಿಫೈಡ್ ಅಂತೇಳಿ ಬಂದಿರುತ್ತಲ್ಲ,
ಆವಾಗ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ವ್ಯಾಸಂಗ ಮಾಡುವಂಥ ಕಾಲೇಜ್ PUCಯಲ್ಲಿ ವ್ಯಾಸಂಗ ಮಾಡುವಂಥ ಕಾಲೇಜಿಗೆ ಹೋಗಿಬಿಟ್ಟು ಈ ಒಂದು ಅಕ್ನಾಲಜ್ಮೆಂಟ್ ಕಾಪಿ ಇದೇನು ಪ್ರಿಂಟ್ ತಗೊಂಡಿರ್ತಾರಲ್ಲ ಈ ಒಂದು ಪ್ರಿಂಟೌಟನ್ನು ನಿಮ್ಮ ಒಂದು ಕಾಲೇಜಿನಲ್ಲಿ ಸಲ್ಲಿಸಬೇಕಾಗುತ್ತೆ. ಅವರು ಏನಪ್ಪ ಅಂತಂದರೆ ಅಲ್ಲಿ ಶಿಕ್ಷಕರು ಏನಪ್ಪ ಅಂತಂದರೆ ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ಕ್ಲೈಮ್ ಮಾಡ್ತಾರೆ, ಓಕೆನಾ, ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿದಾದಮೇಲೆ ನಿಮಗೆ ಸಕ್ಸಸ್ಫುಲ್ಲಾಗಿ ಕ್ಲೈಮ್ ಆಗುತ್ತೆ, ಓಕೆನಾ. ಇಷ್ಟು ಪ್ರೊಸೆಸ್ ಇರುತ್ತೆ. ಇಲ್ಲೇನಾದರೂ ಬಂದಿರಲ್ಲ ಅಂತಂದರೆ ಲಾಗಿನ್ ಮಾಡ್ಕೊಂಡ್ಬಿಟ್ಟು ಫಿಲಪ್ ಮಾಡ್ಕೊಳ್ಳಿ ಇನ್ನೊಮ್ಮೆ. ಸ್ನೇಹಿತರ ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿಯಾಗಿ ಏನಪ್ಪ ಅಂತಂದರೆ ನೀವು ಅಪ್ಲಿಕೇಶನ್ನ ಫಿಲಪ್ ಮಾಡೋದಾಗಿರುತ್ತೆ. ಇಷ್ಟು ಪ್ರೊಸೀಜರ್ ಇರುತ್ತೆ, ಓಕೆನಾ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ. ಇನ್ನು ಯಾವುದೇ ರೀತಿಯಂಥ ಒಂದು ಹೆಚ್ಚಿನ ಮಾಹಿತಿಗಾಗಿ ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ. ಅಲ್ಲಿಂದ ಕೂಡ ನೀವು ನೇರವಾಗಿ ಜಾಯ್ನಿಂಗ್ ಆಗಿಬಿಟ್ಟು ಹೆಚ್ಚಿನ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಬೋದು ಅಂತ ಹೇಳ್ತಾ, ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.